ಗಣಿಬಾಧಿತ ಹೋರಾಟ ಸಮಿತಿಯ ನಿರಂತರ ಹೋರಾಟದ ಫಲವಾಗಿ ಇಂದು ಬಳ್ಳಾರಿಯಿಂದ ಅರಣ್ಯ ವಿಜಿಲೆನ್ಸ್ ಅಧಿಕಾರಿಗಳಾದ ಮಾರ್ಕಂಡಯ್ಯ ಅವರ ನೇತೃತ್ವದ ತಂಡ ನೀರ್ಥಡಿ ಕಾಯ್ದಿರಿಸಿದ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಗಣಿಗಾರಿಕೆಯಿಂದ ಸಂಪೂರ್ಣವಾಗಿ ನಾಶಗೊಂಡಿರುವ ವನ ಸಂಪತ್ತಿನ ಸ್ಥಿತಿಗತಿಯನ್ನು ವೀಕ್ಷಣೆ ನಡೆಸಿತು. ಈ ಸಂದರ್ಭದಲ್ಲಿ ಗಣಿಬಾಧಿತ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ರಮೇಶ್ ಅವರನ್ನು ಸ್ಥಳಕ್ಕೆ ಕರೆಸಿ ಅರಣ್ಯ ನಾಶದ ಕುರಿತು ನೀಡಿರುವ ದೂರು ಹಾಗೂ ಇದುವರೆಗೂ ನಡೆದ ಪ್ರತಿಭಟನೆಗಳ ಬಗ್ಗೆ ಅಧಿಕಾರಿಗಳು ಮಾಹಿತಿ ಪಡೆದುಕೊಂಡರು. ಆದರೆ ತನಿಖೆಯ ವೇಳೆ ಅಧಿಕಾರಿಗಳು ಪದೇ ಪದೇ ದಾಖಲೆ ಇದೆಯೇ ಎಂಬ ಪ್ರಶ್ನೆಗಳನ್ನು ಕೇಳಿರುವುದು ಕೇವಲ ನಾಮಕಾವಸ್ಥೆ ತನಿಖೆ ನಡೆಸಲಾಗುತ್ತಿದೆ ಎಂಬ ಗಂಭೀರ ಅನುಮಾನಕ್ಕೆ ಸಾರ್ವಜನಿಕರಲ್ಲಿ ಕಾರಣವಾಗಿದೆ. ಕಣ್ಣಿಗೆ ಕಾಣುವಷ್ಟು ಸ್ಪಷ್ಟವಾಗಿ ಅರಣ್ಯ ಸಂಪತ್ತೇ ಸಂಪೂರ್ಣ ನಾಶವಾಗಿರುವ ಸಂದರ್ಭದಲ್ಲಿ ಇನ್ನೇನು ದಾಖಲೆ ಬೇಕು ಎಂಬ ಪ್ರಶ್ನೆ ಉದ್ಭವಿಸಿದೆ. ಈ ಪ್ರಕರಣದಲ್ಲಿ ತನಿಖಾಧಿಕಾರಿ ಮಾರ್ಕಂಡಯ್ಯ ಅವರು ಸತ್ಯಕ್ಕೆ ಧಕ್ಕಿ ತರುವ ರೀತಿಯಲ್ಲಿ ವರದಿ ಸಲ್ಲಿಸಿದರೆ ಅಥವಾ ಗಣಿಗಾರಿಕಾ ಮಾಫಿಯಾಗಳನ್ನು ರಕ್ಷಿಸುವ ಪ್ರಯತ್ನ ಮಾಡಿದರೆ ಅದರ ವಿರುದ್ಧ ಗಣಿಬಾಧಿತ ಹೋರಾಟ ಸಮಿತಿ ತೀವ್ರ ಹೋರಾಟಕ್ಕಿಳಿಯಲಿದೆ ಎಂದು ಎಚ್ಚರಿಕೆ ನೀಡಲಾಗಿದೆ. ಅಗತ್ಯವಿದ್ದಲ್ಲಿ ಬೆಂಗಳೂರಿನ ಅರಣ್ಯ ಭವನದ ಮುಂದೆ ಭಾರೀ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಮಿತಿ ಸ್ಪಷ್ಟಪಡಿಸಿದೆ. ಇದು ಕೇವಲ ಅರಣ್ಯ ನಾಶದ ಪ್ರಕರಣವಲ್ಲ, ಸರ್ಕಾರದ ಜವಾಬ್ದಾರಿ, ಅಧಿಕಾರಿಗಳ ನೈತಿಕತೆ ಹಾಗೂ ಪರಿಸರ ಸಂರಕ್ಷಣೆಯ ಮೇಲಿನ ಬದ್ಧತೆಯ ಪರೀಕ್ಷೆಯಾಗಿದೆ ಎಂದು ಸಮಿತಿ ಅಭಿಪ್ರಾಯಪಟ್ಟಿದೆ. ಈ ಕುರಿತು ಗಣಿಬಾಧಿತ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ರಮೇಶ್ ಅವರು ಸಿ-ಟೌನ್ ನ್ಯೂಸ್ ಜೊತೆ ಮಾತನಾಡಿ, ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಹೇಳಿದರು. ನಮಸ್ಕಾರ, ನಾನು ಬೀದುರ್ಗ ರಮೇಶ್ ಅಂತ, ಕರ್ನಾಟಕ ರಾಜ್ಯ ಗಣಿಬಾಧಿತ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ. ಇವತ್ತಿನ ದಿವಸ ನಾವು ಏನು ಮಾಡಿದ್ವಿ ಅಂದರೆ, ದಿನಾಂಕ 8/12/2025 ನಾವು ನಮ್ಮ ಹೋರಾಟ ಸಮಿತಿ ವತಿಯಿಂದ 100 ಜನ ಸೇರಿಬಿಟ್ಟು ನಮ್ಮ DFO ಆಫೀಸು, ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸ್ ಹತ್ರ ನಾವು ಒಂದು ಪ್ರತಿಭಟನೆ ಮಾಡ್ತೀವಿ. ಉದ್ದೇಶ ಏನು ಅಂತಂದರೆ, ಹೊಳಲ್ಕೆರೆ ತಾಲೂಕಿನ ವಲಯ ಅರಣ್ಯಾಧಿಕಾರಿಯಾದಂಥ RFO ಸತೀಶ್ ಹಾಗೂ ಉಳಿದಂಥ ಫಾರೆಸ್ಟ್ಗಳಾದಂಥ ಚಂದ್ರಶೇಖರ್, ರಾಘವೇಂದ್ರ ಅವ್ರನ್ನ ವೃತ್ತಿಯಿಂದ ವಜಾಗೊಳಿಸಿ ಸಸ್ಪೆಂಡ್ ಮಾಡಬೇಕು. ಕಾರಣ ಏನಂತಂದರೆ, ಸೆಕ್ಷನ್ 4 ಫಾರೆಸ್ಟ್ ವೈಲೇಷನಲ್ಲಿ ಅವರ ನೇರ ಭಾಗಿತ್ವ ಇದೆ ಅಂತೇಳಿ ನಾವು ದೂರು ಕೊಟ್ಟಿದ್ವಿ. ಆ ದೂರಿಗೆ ಸಂಬಂಧಪಟ್ಟಾಗಿ 1 ತಿಂಗಳ ನಂತರ ನಾವು ಮತ್ತು ಆ ದೂರನ್ನ ಫಾಲೋಅಪ್ ಮಾಡ್ತಾ ಬಂದು PCCF ಆದಂಥ ಮೀನಾಕ್ಷಿ ನೇಗಿಯವರು ಮತ್ತು ಮನೋಜ್ ಕುಮಾರ್ ಅಂತ ಬೆಂಗಳೂರು MS ಬಿಲ್ಡಿಂಗ್ ಇರ್ತಕ್ಕಂಥ ಅಧಿಕಾರಿಗಳು ಕಂಪ್ಲೇಂಟ್ ಮಾಡಿದ ಮೇಲೆ ಎಚ್ಚೆತ್ತುಕೊಂಡಂಥ CCF ಚಂದ್ರಶೇಖರ್ ಅವರು ನಿನ್ನೆ ಒಂದು ಟೀಮ್ ಕಳಿಸ್ತಾರೆ ಬಳ್ಳಾರಿಯಿಂದ. ಏನಂತಂದರೆ ವಿಜಿಲೆನ್ಸ್ ಅಂತ ಹೇಳಿ ಕಳಿಸ್ತಾರೆ. ಅದರಲ್ಲಿ ಮಾರ್ಕಂಡಯ್ಯ ಅಂತ ವಿಜಿಲೆನ್ಸ್ ಅಧಿಕಾರಿ ಬಂದು ನಿನ್ನೆ ನಾವು ದೂರು ಕಂಪ್ಲೇಂಟ್ ಕೊಟ್ಟಂಥ ನೀರ್ತಡಿ ಕಾಯ್ದಿಟ್ಟ ಅರಣ್ಯ ಏನು ವೈಲೇಷನ್ ಮಾಡಿ ಫಾರೆಸ್ಟ್ನೆಲ್ಲ ಕಿತ್ತು ಶ್ರೀಗಂಧ, ತೇಗ, ವನ್ನೆ, ಬೀಟೆ ಎಲ್ಲ ಕಿತ್ತು ಬಿಸಾಕಿರ್ತಾರೆ. ಅದ್ರ ವಿರುದ್ಧ ನಾವು ಹೋರಾಟ ಮಾಡಿರ್ತೀವಿ. ಆ ಸಂದರ್ಭದಲ್ಲಿ ಬಂದಂಥ ಮಾರ್ಕಂಡಯ್ಯನ ಅಧಿಕಾರಿ ನಿನ್ನೆ ನನಗೊಂದು ಪ್ರಶ್ನೆ ಹಾಕ್ತಾರೆ, ಇಲ್ಲಿ ಅರಣ್ಯ ಇತ್ತು, ಗಿಡ ಮರಗಳಿದ್ದು ಅನ್ನೋದಕ್ಕೆ ನಿಮ್ಮಲ್ಲಿ ಏನಾದರೂ ದಾಖಲಾತಿ ಇದೆಯಾ ಅಂತ. ನಾನು ಅವರಿಗೆ ನೀಟಾಗಿ ಹೇಳಿ ಕಳಿಸ್ತೀನಿ, ಸಾಹೇಬ್ರೆ, ಅರಣ್ಯ ಇತ್ತು ಅನ್ನೋದಕ್ಕೆ ನಿಮ್ಮಲ್ಲಿ ದಾಖಲಾತಿ ಇರಬೇಕು. ಮರ ಗಿಡಗಳಿದ್ದು ಅಂತ ನಾವು ಕಣ್ಣಾರೆ ನೋಡಿದ್ವಿ, ಬಾಲ್ಯದಿಂದ ಇಲ್ಲಿ ಆಟ ಆಡಿ ಬೆಳೆದ್ವಿ, ಇದಕ್ಕೆ ಪತ್ರದ ಮುಖಾಂತರ ನಮ್ಮ ಹತ್ರ ದಾಖಲಾತಿ ಇರಲ್ಲ ಅಂತ ನಾನು ಆತಗೆ ಕ್ಲೀನಾಗಿ ಮನವರಿಕೆ ಮಾಡಿ ಹೇಳಿದೆ. ಅಲ್ಲ, ಒಬ್ಬ ಅಧಿಕಾರಿಯಾಗಿ ನಮಗೆ ಈ ಥರ ಪ್ರಶ್ನೆ ಹಾಕಿದ್ದು ನನಗೆ ತುಂಬ ನೋವು ಥರ ಅಂತ ವಿಚಾರ. ಇವತ್ತು ಸಾರ್ವಜನಿಕರು ಪ್ರತಿಯೊಂದು ಗಿಡ ಮರಗಳದ್ದು ದಾಖಲಾತಿ ಮಾಡಿ ಇಟ್ಕೊಳಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡಿಕೊಟ್ರೆ, ನೋಡಪ್ಪ ನಿಮ್ಮ ಫಾರೆಸ್ಟಲ್ಲಿ ಇಷ್ಟು ಮರಗಳಿದ್ದಾವೆ, ಈ ಮರ ನಿನ್ನ ಹೆಸರು ದಾಖಲಾತಿ ಮಾಡ್ತೀನಿ ಅಂತ ಮಾಡಿಕೊಡ್ರಿ, ನಾವು ದಾಖಲಾತಿ ಇಟ್ಕೊಂಡು ತಮಗೆ ಕೊಡ್ತೀವಿ. ಮಾರ್ಕಂಡಯ್ಯವರೇ, ನೀವು ನಿನ್ನೆ ಬಂದಂಥ ತನಿಖೆಯಲ್ಲಿ ಲೋಪದೋಷ ಏನಾರು ಆದರೆ ನಿಮ್ಮ ವಿರುದ್ಧನೂ ಸಹ ನಾವು ಬೆಂಗಳೂರಿನ ಅರಣ್ಯ ಭವನದ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ. ನಾವಿವತ್ತು ಪರಿಸರ ಉಳಿಸೋ ನಿಟ್ಟಿನಲ್ಲಿ, ವನ್ಯಜೀವಿಗಳನ್ನ ಉಳಿಸೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಇದು ಬಂದ್ಬಿಟ್ಟು ಇಲಾಖೆಗೆ ಸಂಬಂಧಪಟ್ಟ ವಿಚಾರ. ನಾನು ಇಷ್ಟ ತನಕ ಹೇಳಿದೆ. ಇವತ್ತು ಗಣಿಬಾಧಿತ ಪ್ರದೇಶದಲ್ಲಿ ಏನೇನು ಆಗ್ತಾಯಿದೆ ಅಂದರೆ, ಸಿಕ್ಕಾಬಟ್ಟೆ ಧೂಳು. ಆ ಧೂಳು ಕುಡಿದು ಮನುಷ್ಯ ಕಣ್ಣುಗಳಲ್ಲಿ ಧೂಳು ಕೂರ್ತೈತೆ, ಕಲ್ಲುಗಳಾಗ್ತದವೆ, ಕುರುಡುತನ ಸ್ಟಾರ್ಟ್ ಆಗ್ತೈತೆ. ಮಗು ಭ್ರೂಣದಲ್ಲೇ, ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಭ್ರೂಣದಲ್ಲೇ ಮಗು ಧೂಳು ಕುಡಿತೈತೆ. ಇವತ್ತು ಬರ್ರಿ ನಮ್ಮ ಭಾಗಕ್ಕೆ ಹೋಗೋಣ, ಎಷ್ಟು ಜನಕ್ಕೆ ಉಸಿರಾಟ ಸಮಸ್ಯೆ ಇದೆ, ಅಸ್ತಮಾ ಸಮಸ್ಯೆ ಇದೆ, ಕ್ಯಾನ್ಸರ್ ಇದೆ, ಆ ನರ ದೌರ್ಬಲ್ಯಗಳು ಆಗ್ತಾಯಿದ್ದಾವೆ. ಇದರಿಂದ ನಾವು ಇದಕ್ಕೆ ಸಂಬಂಧಪಟ್ಟಾಗೆ ದೊಡ್ಡ ದೊಡ್ಡ ನ್ಯೂಸ್ ಮಾಧ್ಯಮಗಳನ್ನೆಲ್ಲ ಕರೆಸಿ ಹೋರಾಟ ಮಾಡಿದ್ದೀವಿ. ಪ್ರಜಾವಾಣಿಯಲ್ಲಿಯೂ ಭಾಳ ಸವಿಸ್ತಾರವಾಗಿ ಬರೆದಿದ್ದಾರೆ. ಈ ಸಿ-ಟೌನ್ ನ್ಯೂಸಲ್ಲಂತೂ ನಿರಂತರವಾಗಿ ಈ ಹೋರಾಟಕ್ಕೆ ಬೆಂಬಲ ಕೊಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಸಾಹೇಬ್ರೆ, ಇವತ್ತು ನಾವು ಹೋರಾಟ ಮಾಡ್ತಿರೋದು ಉದ್ದೇಶ ಪ್ರಕೃತಿ ಉಳ್ಸೋಕ್ಕಾಗ್ಲಿಕ್ಕಂಡ್ರಿ. ನಾವು ಯಾವತ್ತೂ ನಿಮ್ಮ ಥರ ದುಡ್ಡು ಇಸ್ಕೊಂಡು 3 ದಿವಸ ಇದ್ದು ನಾಳೆ ಓಡೋಗಂಥ ಅಧಿಕಾರಿಗಳು ನಾವಲ್ಲ. ಇಲ್ಲಿ ಬದುಕಬೇಕು ಅಂದರೆ ನಮಗೆ ಅರಣ್ಯ ಬೇಕು, ನೆಲ ಬೇಕು. ಇವತ್ತು ಈ ಅರಣ್ಯ ಇದ್ದರೆ, ಗುಡ್ಡಗಳಿದ್ದರೆ ನಮಗೆ ಮಳೆ ಬೆಳೆ ಮುಂದಾಗುತ್ತೆ. ನೆಕ್ಸ್ಟ್ ಜನ್ರೇಷನ್ನು ಮುಂದೆ ಸುಭಿಕ್ಷವಾಗಿ ಬದುಕ್ತಾರೆ.
ಆದರೆ ಇವತ್ತು ಇರ್ತಕ್ಕಂಥ ಅರೆಮಲೆನಾಡಾದಂಥ ಹೊಳಲ್ಕೆರೆ ತಾಲೂಕನ್ನು ಬರಡು ಮಾರಕ್ಕೆ ಹೊರಟಿದ್ದೀರಲ್ಲ, ನಾವು ನೋಡ್ಕೊಂಡು ಸುಮ್ಮನಿರ್ತೀವ? ಮಾನ್ಯ ನಮ್ಮ ಚಿತ್ರದುರ್ಗ ಜಿಲ್ಲಾ ಮಂತ್ರಿಗಳು ಭಾಳ ಅಪ್ರಿಷಿಯೇಟ್ ಪಡ್ಬೇಕು ಅವ್ರ ಬಗ್ಗೆ. ನಮ್ಮ ಸುಧಾಕರ್ ಸಾಹೇಬರು ಇವತ್ತಿನವರೆಗೂ ಗಣಿಬಾಧಿತ ಪ್ರದೇಶಕ್ಕೆ ಬಂದು ಕಾಲಿಡಲಿಲ್ಲ. ಆ ಗಣಿ ಭಾಗದ ಜನಗಳು ವಿಚಾರ ಏನು ಅಂತ ಕೇಳಲೇ ಇಲ್ಲ. ಸ್ವಾಮಿ, ಇವತ್ತೇನಾಗಿದೆ ಗೊತ್ತರ ಪರಿಸ್ಥಿತಿ? ಜನ ಮನಸ್ಸೋ ಇಚ್ಛವಾಗಿ ಏನೋ ಒಳ್ಳೇದು ಮಾಡ್ತಾರೆ ಅಂತ ಓಟ್ ಹಾಕಿ ನಿಮಗೆ ಸರ್ಕಾರ ತಂದಿದ್ದಾರೆ. ಆದರೆ ನೀವು ಈ ಥರ ಏನೋ ಬೇಜವಾಬ್ದಾರಿತನದಿಂದ ನೀವು ನಡ್ಕೊತಾ ಇದ್ದೀರಿ. ದಯಮಾಡಿ ಸುಧಾಕರ್ ಅವರೇ, ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ನೀವು ಗಣಿಬಾಧಿತ ಪ್ರದೇಶಕ್ಕೆ ಬಂದು ಗ್ರಾಮ ವಾಸ್ತವ್ಯ ಮಾಡಬೇಕು. ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ, ಗ್ರಾಮ ವಾಸ್ತವ್ಯ ಮಾಡಿರಿ ಅಂತ. ಜಿಲ್ಲಾಧಿಕಾರಿಗಳು ಸಹ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದಾರೆ. ಇಲ್ಲೇ ತನಕ ಯಾವುದೇ ರೀತಿ ಕ್ರಮಗಳನ್ನ ಕೈಗೊಂಡಿಲ್ಲ. ಆ ಭಾಗದಲ್ಲಿ ವೈದ್ಯರನ್ನು ಹಾಸ್ಪಿಟಲ್ಗಳನ್ನು ಸಿದ್ಧಪಡಿಸಿದ್ದೀವಿ ಅಂತ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿ ಏನಾರ ಇದಾವ ಸರ್? ಹಾಸ್ಪಿಟ್ಲಲ್ಲಿ ವೈದ್ಯರು ಇದ್ದಾರೆ ಅಂತ ಬೋರ್ಡಲ್ಲಿದ್ದಾರೆ. ವೈದ್ಯರು ಬರ್ತಾರೆ 11-12 ಗಂಟೆ ಬರ್ತಾರೆ, 2 ಗಂಟೆ ಮನೆ ಕಡೆಗೆ ಹೋಗ್ತಾರೆ. ಅಲ್ಲಿ ಆ ಭಾಗದ ಜನಗಳಿಗೆ ಏನೇ ಸಮಸ್ಯೆ ಆದರೂ ನಾವು ನಗರಗಳಿಗೆ ಬರಬೇಕು. ಚಿತ್ರದುರ್ಗ ಬರಬೇಕು, ದಾವಣಗೆರೆ ಹೋಗ್ಬೇಕು, ಬೆಂಗಳೂರು ಹೋಗ್ಬೇಕು, ಮಣಿಪಾಲ ಹೋಗೋಂಥ ವ್ಯವಸ್ಥೆ ಬರುತ್ತೆ. ಅಲ್ಲಿ ಜಿಲ್ಲಾಡಳಿತ ಈ ಕ್ಷಣವೇ ನನ್ನ ವರದಿಯನ್ನು ನೋಡ್ಬಿಟ್ಟ ತಕ್ಷಣವೇ ಹೋಗಿ ಅಲ್ಲಿ ತಪಾಸಣೆ ಮಾಡಿ ಒಂದು ಏನು ಕ್ಯಾಂಪ್ ಮಾಡಿರಿ. ನಾವು ಹೇಳಿದ ಸರಿ ಆಯಿತೋ ತಪ್ಪಾಯಿತೋ ನೀವು ಹೋಗಿ ಕಣ್ಣಾರೆ ನೋಡಬೇಕಾಗುತ್ತೆ. ಅಲ್ಲಿ DF ಅವರೇ DMF ಅನುದಾನ ಉಪಯೋಗಿಸ್ಕೊಂಡು ನೀವು ವೇದಾಂತ ಕಂಪ್ನಿ JSW ಅಂತ ಅನುದಾನಗಳು ಹಾಸ್ಪಿಟ್ಲಿಗೆ ಹಾಕ್ಸ್ಕೊಂತಿರಲ್ಲ, ಅಲ್ಲೆಲ್ಲ ಸ್ವಾಮಿ ಬರ್ರಿ. ಅಲ್ಲಿ ಒಂದು ಎಕ್ಸ್ರೇ ಮಿಷಿನ್ ಇಲ್ಲ, ಸ್ಥಳೀಯವಾಗಿ ರಕ್ತ ಪರೀಕ್ಷೆ ಮಾಡೋಕ್ಕೆ ಯಾವುದೋ ಒಂದು ಗ್ಲೂಕೋಮೀಟ್ರ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಲ್ಯಾಬ್ಗಳು ಅಂತಂದೆಲ್ಲ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾರೆ. ಇದೇ DMF ಅನುದಾನ ಇರ್ಬೋದು ಅಥವಾ ಜಿಲ್ಲಾ ಅನುದಾನ ಇರ್ಬೋದು, ಮುಖ್ಯಮಂತ್ರಿಗಳು ಅನುದಾನ ಇರ್ಬೋದು, ಯಾವುದೇ ರೀತಿ ಕೆಲಸ ಆಗ್ತಾಯಿಲ್ಲ. ಇಲ್ಲಿ ಅಂತಲ್ಲ, ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆರೋಗ್ಯ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಆ ನೇರ ಹೊಣೆಯನ್ನು ಸುಧಾಕರ್ ಸಾಹೇಬ್ರೆ ತಗೋಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಈ KMRC ಅನುದಾನದಲ್ಲಿ ಈ ಇಡೀ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೊಸದುರ್ಗ, ಹೊಳಲ್ಕೆರೆ ಹಾಗೂ ಚಳ್ಳಕೆರೆ, ಮೊಳಕಾಲ್ಮೂರು ಇಲ್ಲೆಲ್ಲ KMRC ಅನುದಾನ ಯುಟಿಲೈಸ್ ಆಗಿದೆ. ಗಿಡಗಳು ಹಾಕಿದ್ವಿ ಅಂತ ಹೇಳ್ತಿದ್ದಾರೆ. ಆ ಗಿಡಗಳು ಫೋಟೋದಲ್ಲಿ ಮಾತ್ರ ಕಾಣ್ತದೋ ಹೊರತು ನಾವಿವತ್ತು ಆ ಸ್ಪಾಟಿಗೆ ಹೋದ್ರೆ ಗಿಡಗಳು ಕಾಣ್ತಾ ಇಲ್ಲ. ನನ್ನ ವರದಿ ನಿಮಗೆ ಸಮಂಜಸ ಆಗಿಲ್ಲ ಅಂದರೆ ನೀವು ಮತ್ತೆ ಬೇರೆ ಮೇಲ್ನಲ್ಲಿ ನೀವು ವಿಚಾರಿಸ್ಬೋದು. ಅಲ್ಲ, ಅದು ಸೆಕೆಂಡ್ರಿ ಬಿಡ್ರಿ. ಈಗ ನಿಮ್ಮ ವರದಿ ಕೊಡ್ತೇನೆ. ಈಗ ನಿಮ್ಮ ಎಲ್ಲ ಹೇಳೋಕ್ಕಾಗಲ್ಲ. ನೀವು ನನಗೆ ಫೋನ್ ಮಾಡಿ ಕರೆಸಿದ್ರಿ, ನೀವು ಕಂಪ್ಲೇಂಟ್ ಮಾಡಿದ್ರಿ, ರಮೇಶ್ ಅವರೇ ಬರ್ರಿ ಅದು ಯಾವ ಜಾಗ ತೋರಿಸ್ರಿ ಅಂತ. ಹೌದ್ರಾ? ನೀವು ಕರೆದ ತಕ್ಷಣ ಒಂದೇ ಕರೆಗೆ ಹೋಗ್ಬಿಟ್ಟು ನಾನು ಅಲ್ಲಿಂದ ಇಲ್ಲಿ ಬಂದೆ. ನಮ್ಮ ಸಂಘಟನೆ ವತಿಯಿಂದ ನಾನು ಇಲ್ಲಿ ಬಂದೆ. ನೀವು ಅಲ್ಲಿಂದ ಇಲ್ಲೇ ತನಕ ನೋಡ್ಕೊಂತ ಬಂದ್ರಿ. ಇಲ್ಲಿ ಅರಣ್ಯ ಇತ್ತು ಅನ್ನೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಏನು ಅಂತ ಹೇಳಿದ್ರಿ ನೀವು. ಹೌದ್ರಾ? ಇಲ್ಲಿ ಮರಗಿಡ ಬೆಳೆದಿತ್ತು ಅನ್ನೋದು ಪ್ರೂಫ್ ಏನು ಅಂತ ಹೇಳಿದ್ರಿ. ಪ್ರೂಫ್ ಇಲ್ಲಿದೆ ನೋಡಿ ಸರ್, ತಳ್ಳಿರೋ ಸೈಡ್ಗೆ ಗಿಡ ಮರಗಳಲ್ವಾವು, ಅಲ್ಲಿದೆ ನೋಡ್ರಿ ಪ್ರೂಫು. ಶ್ರೀಗಂಧದ ಕಟ್ಟಿಗೆಗಳು ಸಾಕಷ್ಟು ಈಗ ತೋರಿಸ್ತೀನಿ ಬರ್ರಿ ನಿಮಗೆ. ವರದಿ ಪ್ರೇಮ್. ನಿಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್.